ನಮ್ಮ ಹಬ್ಬಗಳಲ್ಲಿ ಉಪವಾಸ ತುಂಬಾ ಮಾಡ್ತಾರಪ್ಪ. ನಾನು ಹಬ್ಬ ಎಲ್ಲ ಮಾಡ್ತೀನಿ, ಉಪವಾಸ ಒಂದು ಮಾಡೋದಿಲ್ಲ, ಏನೋ ಭಾರಿ ಗನಂದಾರಿ ಕೆಲಸ ಮಾಡೋರಿಗೆ. ಹಿಂದೂಗಳಲ್ಲಿ ಎಷ್ಟು ಜಾತಿ ಇದೆ ಅಂತ ನಾವು ಮಾತನಾಡ್ತೀವಿ. ಪ್ರಾಮಾಣಿಕವಾಗಿ ಹೇಳಿ, ಯಾವ ಜಾತಿಯವನಿದ್ರೂ ಕೂಡ ಗಣೇಶನ ಪೆಂಡಾಲಿಗೆ ಬಂದು ಗಣೇಶನಿಗೆ ಒಂದು ನಮಸ್ಕಾರ ಮಾಡ್ತಾನ ಇಲ್ವಾ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಜೊತೆ ಸೇರುವಂತ ಸಾಮರಸ್ಯದ ಹಬ್ಬವಾಗಿಯೂ ಕೂಡ ಹಬ್ಬ ನಮ್ಮ ಕೆಲ್ಸಕ್ಕೆ ಬರುತ್ತೆ ಅಂತ. ಯುಗಾದಿಯ ದಿನ ನೀವು ಬೇವನ್ನ ಅಷ್ಟು ಕಡಿದು ಬಿಡ್ತೀರಾ, ಅಷ್ಟು ತೆಗಿತೀರಾ, ಒಂದು ಇಡೀ ಬೇವಿನ ಮರ ನಾಶವಾಗಿ ಹೋಗ್ಬಿಡುತ್ತೆ. ಯುಗಾದಿ ದಿನ ಅಷ್ಟೆಲ್ಲ ಬೇವು ತಿನ್ಬೇಕಾದ ಅಗತ್ಯ ಇದೆಯಾ ಅಂತ ಕೇಳಿದ್ರೆ ನಾವು ಹೇಳ್ತೀವಿ ಮರಕ್ಕೆ ತೊಂದರೆ ಆಗಬಾರ್ದು ಅಂತ. ಕ್ರಿಸ್ಮಸ್ ದಿನ ಕ್ರಿಸ್ಮಸ್ ಟ್ರೀನೇ ಕಡ್ಕೊಂಡು ಬಂದಿಟ್ರೆ ಪ್ರಾಬ್ಲಮ್ ಆಗಲ್ಲ. ಅಯ್ಯೋ ಪಟಾಕಿ ಹೊಡೆದ್ರೆ ಪರಿಸರ ಹಾಳಾಗ್ಬಿಡುತ್ತೆ. ವಿರಾಟ್ ಕೊಹ್ಲಿಯೂ ಬಂದು ಹೇಳ್ತಾನೆ ನಮ್ಮ ಬುದ್ಧಿವಾದ, ಪಟಾಕಿ ಹೊಡಿಬೇಡಿ ಅಂತ. ಇವ್ನು ಸೆಂಚುರಿ ಹೊಡೆದಾಗಲೆಲ್ಲ ದೇಶದಲ್ಲೆಲ್ಲ ಪಟಾಕಿ ಹೊಡಿಬೇಕು. ಅವ್ರು ಹಬ್ಬಗಳನ್ನ ನಾವು ನೋಡೋ ರೀತಿ ಹೇಗಿದೆ ಅಂತಂದ್ರೆ ಪ್ರತಿಯೊಂದರಲ್ಲೂ ಕೂಡ ಹಬ್ಬಗಳನ್ನ ಹೇಗಾದ್ರೂ ಮಾಡಿ ಡಿಗ್ರೇಡ್ ಮಾಡಬೇಕು ಅಂತ. ಸುಮಾರು 10 ವರ್ಷ ಆಯ್ತು ನಿವೇದಿತಾ ಪ್ರತಿಷ್ಠಾನ ಶುರುವಾಗಿ. ನಿವೇದಿತಾ ಅಕ್ಕನೇ ಪ್ರೇರಣೆ. ಈಗ ತಾನೇ ತೇಜಸ್ವಿನಿ ಹೇಳಿದಂತೆ ನಿವೇದಿತಾ ಅಕ್ಕನೇ ಪ್ರೇರಣೆ. ಅಕ್ಕ ಯಾಕೆ ಪ್ರೇರಣೆ ಅಂತಂದ್ರೆ ಅವಳು ಬರೀ ಯಾವುದೋ ಒಂದು ದೇಶದಿಂದ ಬಂದ್ಬಿಟ್ಲು, ಭಾರತದಲ್ಲಿ ಬಂದು ಭಾರತೀಯಳಾಗ್ಬಿಟ್ಲು ಅನ್ನೋ ಅಷ್ಟೇ ಕಾರಣಕ್ಕಲ್ಲ. ಬಹಳ ಜನ ಹಾಗಿದ್ದಾರೆ. ಆದರೆ ಅಕ್ಕ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಭಾರತದ ಒಳಿತಿಗೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡು ನಮಗೊಂದು ಚಾಲೆಂಜ್ ಮಾಡಿದ್ಲು. ಐರ್ಲೆಂಡ್ನಿಂದ ಬಂದಿರುವ ನಾನೇ ಈ ದೇಶದ ಒಳಿತಿಗೋಸ್ಕರ ಸಮರ್ಪಣೆಯಾಗಿರುವಾಗ ಈ ದೇಶದಾಗಿರುವ ನಿಮಗೇನ್ ಧಾಡಿ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾಳಲ್ಲ, ಶಿ ಕಿಂಡಲ್ಸ್ ಆರ್ ಫೈರ್ ಅಂತ ನಮ್ಗೆ ಯಾವಾಗಲೂ ಅನ್ಸುತ್ತೆ, ಏಳಿ ಮೇಲೆ ಅಂತ ಹೇಳುವಂತ ಪ್ರಕ್ರಿಯೆ ಅಂತ. ಎರಡನೇದು, ಅಕ್ಕ ಬರೀ ಭಾವನಾತ್ಮಕವಾಗಿ ಭಾರತವನ್ನ ಪ್ರೀತಿಸಿದ್ದಲ್ಲ. ಇದನ್ನು ಬಹಳ ಗಂಭೀರವಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ತುಂಬಾ ಜನ ತರುಣರು ಕಾಲೇಜಿಂದೆಲ್ಲ ಬಂದಿದ್ದೀವಿ, ನಮಗೆ ಭಾವನಾತ್ಮಕವಾಗಿ ಭಾರತವನ್ನ ಪ್ರೀತಿಸೋದು ಗೊತ್ತು. ಅಯ್ಯೋ ನನ್ನ ಭಾರತ ಗ್ರೇಟು, ನನ್ನ ಪೂರ್ವಜರು ಹಿಂಗಿದ್ರು ಅದಕ್ಕೋಸ್ಕರ ಗ್ರೇಟು. ಆದ್ರೆ ಅಕ್ಕ ಈ ಭಾರತವನ್ನ ಅರಿತುಕೊಂಡು ಪ್ರೀತಿಸಿದ್ರು. ಆಕೆ ವಿದೇಶಕ್ಕೆ ಹೋಗ್ತಾಳೆ. ಸ್ವಾಮಿ ವಿವೇಕಾನಂದರ ದೇಹತ್ಯಾಗದ ನಂತರ ಆಕೆ ವಿದೇಶಕ್ಕೆ ಅನೇಕ ಕಡೆ ಪ್ರಚಾರಕ್ಕೆ ಅಂತ ಹೋಗ್ತಾಳೆ. ಅವಳದೊಂದು ಸೀರೀಸ್ ಆಫ್ ಲೆಕ್ಚರಿಂಗ್ಸ್ ಇದೆ, ಅದನ್ನು ಒಂದು ಪುಸ್ತಕವಾಗಿ ಪ್ರಕಟ ಮಾಡಲಾಗಿದೆ. ಫುಟ್ಫಾಲ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಅದರ ಟೈಟಲ್. ಬಹಳ ಟಫ್ ಪುಸ್ತಕ. ಅಕ್ಕನ ಲ್ಯಾಂಗ್ವೇಜ್ ಇಂಗ್ಲಿಷನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದನ್ನು ಅನುವಾದ ಮಾಡಬೇಕು ಅಂತಂದ್ರೆ ಸಾಹಸವೇ ಸರಿ. ಅಂಥದ್ರಲ್ಲಿ ಅಕ್ಕ ಅಲ್ಲಿನ ಜನಕ್ಕೆ ಭಾರತವನ್ನ ವಾಪಸ್ ತೋರಿಸಿಕೊಡ್ತಾಳೆ. ಅಮೆರಿಕನ್ರಿಗೆ, ಯುರೋಪಿಯನ್ರಿಗೆ, ಪಶ್ಚಿಮದವರಿಗೆ ವಿವೇಕಾನಂದರು ಮೊದಲನೇ ಬಾರಿಗೆ ಭಾರತವನ್ನು ತೋರಿಸಿಕೊಟ್ರೆ ಭಾರತದ ಅಂತರಂಗವನ್ನ, ಭಾರತವನ್ನ ಸಮರ್ಪಕವಾಗಿ ಮತ್ತೊಮ್ಮೆ ಪರಿಚಯಿಸಿಕೊಟ್ಟವಳು ಅಕ್ಕನೇ. ಅಕ್ಕನಿಗಿಂತ ಶ್ರೇಷ್ಠ ಸ್ಫೂರ್ತಿ ಬಹುಶಃ ಈ ದೇಶದ ಹೆಣ್ಣು ಮಕ್ಕಳಿಗೆ, ತರುಣಿಯರಿಗೆ ಈ ದಿಕ್ಕಿನಲ್ಲಿ ಸಾಗಲಿಕ್ಕೆ ಇನ್ನೊಂದು ಇರ್ಲಿಕ್ಕಿಲ್ಲ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಬಹಳ ಜನರಿಗೆ ಗೊತ್ತಿಲ್ಲದ ಸಂಗತಿ ನಾನು ಹೇಳ್ತೀನಿ. ಸೋದರಿ ನಿವೇದಿತಾನ ಆಕೆಯನ್ನ ಏನೋ ಬದಲಾವಣೆ ತಂದವಳು ಅಥವಾ ಸೇವಾ ಕಾರ್ಯದಲ್ಲಿ ಮುನ್ನುಗ್ಗಿದವಳು ಅಂತ ಅನೇಕ ಬಾರಿ ನೋಡ್ತೀವಿ. ಆದರೆ ಈ ದೇಶದ ಪ್ರಖರ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅಕ್ಕ ನಿವೇದಿತಾ ಒಬ್ಬಳು ಅಂತ ಬಹಳ ಜನರಿಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಏನ್ ಭಾಷಣ ಮಾಡಬೇಕು ಅಂತ ಅದನ್ನು ಸವಿಸ್ತಾರವಾಗಿ ಬರಕೊಡ್ತಾ ಇದ್ದವಳು ಅಕ್ಕ ಅಂತ ಎಷ್ಟು ಜನರಿಗೆ ಗೊತ್ತು? ಅಕ್ಕನಿಗೆ ಹುಷಾರಿಲ್ಲದೆ ಹೋದಾಗ ಕಾಂಗ್ರೆಸ್ಸಿನ ನಾಯಕರು ಬಂದು, ಬ್ಯಾನರ್ಜಿಯವರು ಬಂದು ಅಕ್ಕನ ಪದತಲದಲ್ಲಿ ಕೂತ್ಕೊಳ್ತಾರೆ, ಅಕ್ಕನ ಕಾಲನ್ನ ಒತ್ತುತ್ತಾರೆ, ಒತ್ತಿ ಹೇಳ್ತಾರೆ ಇವಳನ್ನು ಉಳಿಸ್ಕೊಳ್ಳೋದು ಭಾರತದ ಅಗತ್ಯ, ಅದಕ್ಕೋಸ್ಕರ ಬಂದು ಕೂತಿದ್ದೀನಿ ನಾನು ಅಂತ. ಇದು ಅಕ್ಕ. ಎಷ್ಟು ಜನರಿಗೆ ಗೊತ್ತಿದೆ? ಅರವಿಂದರ ತಮ್ಮ ಅಕ್ಕನಿಗೆ ಬಂದು ಹೇಳ್ತಾನೆ, ಅಕ್ಕ ನಾವು ದೇಶಕ್ಕೋಸ್ಕರ ಏನ್ ಮಾಡಬೇಕು ಅಂತ ನೀನ್ ಹೇಳು, ನಾವು ಮಾಡ್ತೀವಿ, ನಮ್ ಜೋನ್ ಆಫ್ ಆರ್ಕ್ ನೀನ್ ಹತ್ಯೆ ಅಕ್ಕ ಅಂತ ಅಕ್ಕನಿಗೆ ಕೇಳ್ತಾನೆ. ಹೂ ಇಸ್ ಶಿ? ಇವತ್ತು ತುಂಬಾ ಜನ ಹಿಂದೂ ಕಾರ್ಯಕರ್ತರ ಆರೋಪ ಇದೆ. ಏನ್ ಆರೋಪ ಇದೆ ಅಂತಂದ್ರೆ, ನಾವು ಕೆಲಸ ಮಾಡ್ತೀವಿ, ನಮ್ಮ ರಕ್ಷಣೆಗೆ ಯಾರು ಬರಲ್ಲ ಅಂತ. ಇದು ಹಿಂದೂ ಕಾರ್ಯಕರ್ತರದ್ದು ಇವತ್ತಿನ ಆರೋಪ ಅಲ್ಲ, ಇದು ಅವತ್ತಿಂದಲೂ ಆರೋಪವೇ. ಹಿಂದೂ ಕಾರ್ಯಕರ್ತರು, ನಾನು ಸ್ವಲ್ಪ ಅದನ್ನ ಹೇಳೋದಾದ್ರೆ, ಭಾರತಕ್ಕೋಸ್ಕರ ಬಡಿದಾಡುವಂತ ಕಾರ್ಯಕರ್ತರಿಗೆ, ಕ್ರಾಂತಿಕಾರಿಗಳಿಗೆ ಟು ಸ್ಪೆಸಿಫೈ, ಯಾರೂ ರಕ್ಷಣೆಗೆ ಬರ್ತಿರ್ಲಿಲ್ಲ. ಆದ್ರೆ ಅಕ್ಕ ತನ್ನ ಆಸ್ತಿ ಅಂತ ಏನೇನಿದೆಯೋ ಎಲ್ಲವನ್ನೂ ಅಡ ಇಟ್ಟು ಅವ್ರನ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ ಅಂತ ಸ್ಟೇಷನ್ಗೆ, ಕೋರ್ಟ್ಗೆ ಹೋಗ್ತಾ ಇತ್ತಲ್ಲ, ಅದು ಸೋದರಿ ನಿವೇದಿತಾ. ಯಾರಿಗೂ ಅಂತ ಹೇಳಿ ನಮ್ಮ ಟೆಕ್ಸ್ಟ್ ಬುಕ್ ಇಂದ ಮರೆ ಮಾಡ್ಬಿಟ್ಟು, ಟೆಕ್ಸ್ಟ್ ಬುಕ್ ಅಲ್ಲಿ ಅಕ್ಕನೇ ಇಲ್ಲ ಬಿಡಿ,
ಇದ್ರೂ ಕೂಡ ಈ ಥರದನ್ನು ಮರೆಮಾಚಿ ಕೂರಿಸ್ಬಿಟ್ಟಿದ್ದೀವಿ. ಎಲ್ಲಿಯವರೆಗೂ ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಸೋದರ ಯಾವಾಗ ಯಾವಾಗ ಜೈಲಿಗೆ ಹೋಗ್ತಾನೋ ಆಗೆಲ್ಲ ಅವನನ್ನು ಬಿಡಿಸ್ಕೊಂಡು ಬರ್ಲಿಕ್ಕೋಸ್ಕರ ಒದ್ದಾಡ್ತಾ ಇದ್ದಿದ್ದಕ್ಕ ಅವರು ರನ್ ಮಾಡ್ತಾ ಇದ್ದ ಈ ಪತ್ರಿಕೆಗಳೆಲ್ಲ ನಿಲ್ಲುತ್ತೆ ಅನ್ನೋ ಸ್ಥಿತಿ ಬಂದಾಗ ಇವರು ಜೈಲಿಗೆ ಹೋಗ್ಬಿಡ್ತಾರೆ. ಇನ್ನು ಒಂದೇ ಮಾತನ್ನು ಪತ್ರಿಕೆ ನಡೆಸೋದು ಯಾರು ಅಂದಾಗ ಅಕ್ಕ ಹೇಳ್ತಾಳೆ, ನಾನು ಇದ್ದೀನಿ, ಡೋಂಟ್ ವರಿ, ಈ ಪತ್ರಿಕೆ ನಿಲ್ಲದೆ ಇರೋ ತರ ನಾನು ನೋಡ್ಕೋತೀನಿ ಅಂತ. ಅದಕ್ಕೆ ಬೇಕಾಗಿರುವಂತ ಹಣವನ್ನ, ಅದಕ್ಕೆ ಬೇಕಾಗಿರುವಂತ ಬೌದ್ಧಿಕ ಸಾಮರ್ಥ್ಯವನ್ನ, ಅದಕ್ಕೆ ಬೇಕಾಗಿರುವಂತ ಬರವಣಿಗೆಯನ್ನ, ಅದನ್ನ ಮನೆ ಮನೆಗೆ ತಲುಪಿಸ್ಲಿಕ್ಕೆ ಬೇಕಾಗಿರುವ ಕೆಲಸ ಮಾಡ್ತಿದ್ದವಳು ಅಕ್ಕ. ಯಾವಾಗ ಈ ನಾಡಿನ ಹೆಣ್ಣು ಮಕ್ಕಳು ಬೀದಿಗೆ ಬರೋದು ಕಡಿಮೆ ಇತ್ತು, ಬರ್ತಾನೆ ಇರಲಿಲ್ಲ. ಇವತ್ತು ಇಷ್ಟು ಜನ ಹೆಣ್ಮಕ್ಳು ಕಾಣ್ತಿದ್ದೀರಿ, ಹೆಣ್ಮಕ್ಳೇ ಇವತ್ತು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಿ. ಒಂದು ಕಾಲಘಟ್ಟ ಇತ್ತು ಭಾರತದಲ್ಲಿ ಮುಸಲ್ಮಾನರ ಆಕ್ರಮಣದ ನಂತರ ಹೆಣ್ಮಕ್ಳು ಹೊರಗಡೆನೆ ಬರದೇ ಇರುವಂತ ಕಾಲ ಇತ್ತು. ಅಂತ ಸಂದರ್ಭದಲ್ಲಿ ಆ ಹೊತ್ತಿನಲ್ಲಿ ಅಕ್ಕ ಯಾರ್ಯಾರು ಕ್ರಾಂತಿಕಾರಿಗಳಾಗಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಿರ್ತಾರೋ ಅವ್ರಿಗೆ ಕೇಳ್ತಿದ್ರು, ಎಲ್ಲಿ ಒಬ್ಬನೇ ಬಂದಿದ್ಯಾ, ಮದುವೆ ಆಗಿದೆಯಾ ಅಂತ, ಎಲ್ಲಿ ನೀನು ಹೆಂಡತಿ ಕರ್ಕೊಂಬೋಣ ಅಂತ. ಅವ್ರು ಕರ್ಕೊಂಡು ಬರಬೇಕು. ಯಾಕೆ ಅಕ್ಕ ಅಂತ ಕೇಳಿದಾಗ, ನೀನು ಹೆಂಡತಿ ಅಂದ್ರೆ ನೀನು ಬಲಗೈ ಇದ್ದಂಗೆ ಕಣೋ, ಬಲಗೈ ಬಿಟ್ಟು ಬರ್ತೀಯೇನು, ಹೇಗೆ ಬಲಗೈಯಿಂದ ತಗೊಂಡು ತಿರುಗಾಡ್ತೀಯೋ, ದೇಹದ ಒಂದೊಂದು ಅಂಗಗಳು ಜೊತೆಯಲ್ಲಿರ್ತಾವೋ ಹಾಗೆ ನೀನು ಹೆಂಡತಿ ಕೂಡ ಇಂಥ ಕಾರ್ಯಕ್ಕೆ ಬರಬೇಕು, ಕರ್ಕೊಂಬ ಅವಳನ್ನ ಅಂತ. ಇದು ಭಾರತೀಯ ಚಿಂತನೆಗೆ ಅಕ್ಕ ಕೊಟ್ಟಂತ ಮಹತ್ವ ಅಂತ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಈ ನಾಡನ್ನ ಕಟ್ಟುವ ರೀತಿ ಅಂತದ್ದು ಅಂತ. ಅವಳು ಹೇಳ್ತಾ ಇದ್ಲು, ಈ ದೇಶದ 50% ಜನರನ್ನ, ಅಂದ್ರೆ ಮಹಿಳೆಯರನ್ನ ಮನೆಯೊಳಗೆ ಕೂಡ ಹಾಕಿ ನೀನು ಯಾವ ಸ್ವಾತಂತ್ರ್ಯ ತಗೋತೀರಿ ಹೋಗ್ರಲ್ಲ ಹೇಳ್ತಿದ್ರು. ಕರ್ಕೊಂಬನ್ನಿ ಆಚೆ ಅವರನ್ನ, ಅವರು ಸ್ವಾತಂತ್ರ್ಯದ ಹೋರಾಟಕ್ಕೆ ಮುನ್ನುಗ್ಗಿ ನಿಲ್ಲಲಿ ಅಂತ. ಇವತ್ತು ಆಫ್ಟರ್ 75 years ಆಫ್ ಇಂಡಿಪೆಂಡೆನ್ಸ್ ಇವತ್ತು ಸರ್ಕಾರಗಳು ಹೇಳ್ತವೆ, ಯಾವತ್ತು ಹೆಣ್ಮಕ್ಳು ಬಂದು ವೋಟ್ ಮಾಡ್ತಾರೋ ಅವ್ರು ಯಾರಿಗೆ ವೋಟ್ ಮಾಡ್ತಾರೋ ಆ ಪಾರ್ಟಿ ಗೆಲ್ಲುತ್ತೆ ಅಂತ. ಹೀಗಾಗಿ ಹೆಣ್ಮಕ್ಳಿಗೆ ಲಾಡ್ಲಿ ಬೇನಾ ಯೋಜನೆ, ಹೆಣ್ಮಕ್ಳಿಗೆ ಸ್ತ್ರೀ ಭಾಗ್ಯಗಳು 28 ಕೊಡೋದು, ಅವರಿಗೆ ಬಸ್ನಲ್ಲಿ ಫ್ರೀ ಕೊಡೋದು. ಯಾಕೆ ಅಂದ್ರೆ ನೀವು ಬೀದಿಗೆ ಬಂದು ವೋಟ್ ಮಾಡಿದ್ರೆ ಮಾತ್ರ ನಾವು ಗೆಲ್ತೀವಿ ಅಂತ. ಅಂದ್ರೆ ಹೆಣ್ಣು ಮಕ್ಕಳ ಮಹತ್ವ ಇವತ್ತೇನು ಅರ್ಥ ಆಗಿದೆ ಇವರಿಗೆಲ್ಲ, ಅದು ಅಕ್ಕ ಅವತ್ತೇ ಗುರುತಿಸ್ಕೊಂಡು ಅದು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡು. ಸೊ ಈಗ ಯೋಚನೆ ಮಾಡಿ, ಅವಳ ಹೆಸರಿನಲ್ಲೇ ಇರುವಂತ ಈ ಸಂಸ್ಥೆ ಸಹಜವಾಗಿ ಅಕ್ಕನ ಪರಿಕಲ್ಪನೆಯನ್ನ ಕಾರ್ಯರೂಪಕ್ಕೆ ತರುವಂತದ್ದಾಗಬೇಕು. ಅಕ್ಕ ಭಾರತೀಯತೆಯನ್ನು ಅರ್ಥ ಮಾಡ್ಕೊಂಡಿದ್ಲು. ಅಟ್ ದ ಸೇಮ್ ಟೈಮ್ ಗೊಡ್ಡು ಸಂಪ್ರದಾಯ ಅಂತ ನಾವು ಯಾವುದನ್ನು ಕರಿತೀವಲ್ಲ, ಹಿಂಗೆ ಅದಕ್ಕೆ ಅಂಟ್ಕೊಂಡವಳಾಗಿರ್ಲಿಲ್ಲ. ಅವಳೊಂದು ಡೈನಮಿಕ್ ಹೆಣ್ಮಗಳಾಗಿದ್ಲು. ಹೀಗಾಗಿ ಭಾರತೀಯ ಫೆಮಿನಿಸಮ್ ಅಂತ ನೀವೇನಾದ್ರೂ ಕರೆಯೋದಾದ್ರೆ ಇವತ್ತಿನ ವೆಸ್ಟರ್ನ್ ಫೆಮಿನಿಸಮ್ ತರ ಅಲ್ಲ, ಅದು ಭಾರತೀಯತೆಯಲ್ಲಿ ರೂಟ್ ಇಟ್ಕೊಂಡು ಡೈನಮಿಕ್ ಆಗಿರುವಂತ ಹೆಣ್ಣು ಮಕ್ಕಳ ಸೃಷ್ಟಿ ಮಾಡುವಂತ ಪರಿಕಲ್ಪನೆ ಇದೆಯಲ್ಲ, ಅದು ಅಕ್ಕನ ಪರಿಕಲ್ಪನೆಯಾಗಿತ್ತು. ಅಂಡ್ ಐ ಥಿಂಕ್ ಸೋದರಿ ನಿವೇದಿತಾ ಪ್ರತಿಷ್ಠಾನ ಬಹುಮಟ್ಟಿಗೆ ಅಕ್ಕನ ಪರಿಕಲ್ಪನೆಯನ್ನ ಈಡೇರಿಸುವಂತ ಮಟ್ಟಕ್ಕೆ ಹೋಗಿದೆ ಅಂತ. ಯಾರ್ಯಾರು ಕಾಲೇಜಿನಿಂದ ಹೆಣ್ಮಕ್ಳು ಬಂದಿದ್ದೀರೋ ನೀವು ಯೋಚನೆ ಮಾಡಿ, ನಮ್ಮ ರೂಟ್ಸ್, ನಮ್ಮ ಬುಡ ಅದು ಭಾರತೀಯತೆಯಲ್ಲಿರಬೇಕು. ಆಗ ಮಾತ್ರ ಜಗತ್ತಿನ ಯಾವ ಮೂಲೆಗೆ ನಾವು ಹಣ್ಣು ಕೊಟ್ಟರು ಹಣ್ಣು ಸ್ವೀಟ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಭಾರತದ ಮಣ್ಣು, ಭಾರತದ ಪೋಷಕಾಂಶ, ಭಾರತದ ನೀರನ್ನು ಕುಡಿದು ಬೆಳೆದಿರುವಂತ ಆ ವೃಕ್ಷ ಯಾವತ್ತೂ ಒಳ್ಳೆಯ ಹಣ್ಣನ್ನೇ ಕೊಡಬೇಕು ಅನ್ನೋದಕ್ಕೆ ಯಾವ ಅನುಮಾನವೂ ಇಲ್ಲ. ಹೀಗಾಗಿ ನಮ್ಮ ಬುಡವನ್ನ ಭಾರತದಲ್ಲಿಟ್ಟು ಎತ್ತರಕ್ಕೆ ಬೆಳೆಯುವ ಪ್ರಕ್ರಿಯೆ ನಮ್ದಾಗಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಸೋದರಿ ನಿವೇದಿತಾ ಪ್ರತಿಷ್ಠಾನ ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಈ ವರ್ಷ ಒಂದು ಆಲೋಚನೆ ಮಾಡಿದ್ವಿ. ಕಳೆದ 10 ವರ್ಷಗಳಲ್ಲಿ ಕೆಲಸ ಮಾಡುವಾಗ ಸೇವಾ ಚಟುವಟಿಕೆಗೆ ಬಹಳ ಮಹತ್ವ ಕೊಟ್ಟಿದ್ವಿ. ಈಗಲೂ ಇದೆ, ಅದಿಲ್ಲ ಅಂತಿಲ್ಲ. ಸೇವಾ ಚಟುವಟಿಕೆ ಅಂದ್ರೆ ಹೇಗೆ, ನಾವು ಕಲ್ಯಾಣಿ ಕ್ಲೀನ್ ಮಾಡ್ತಿದ್ವಿ, ನದಿ ಕ್ಲೀನ್ ಮಾಡ್ತಿದ್ವಿ, ಹೆಣ್ಮಕ್ಳು ಮಾಡ್ತಿದ್ರು. ಅವರು ಪ್ರತ್ಯೇಕವಾಗಿ, ಯಾವತ್ತು ಗಂಡ್ಮಕ್ಳು ಹೆಣ್ಮಕ್ಳು ಜೊತೆಲಿ ಮಾಡಿ ತುಂಬಾ ಕಡಿಮೆ. ಹೆಣ್ಮಕ್ಳು ಪ್ರತ್ಯೇಕವಾಗಿ ತಮ್ಮದೇ ಆದ ಅಸ್ತಿತ್ವವನ್ನು ಬಿಲ್ಡ್ ಮಾಡ್ಕೊಳ್ತಿದ್ರು. ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹೆಣ್ಮಕ್ಳ ಪ್ರಾಬ್ಲಮ್ಗೆ ನೀವೇನ್ ತಲೆ ಹಾಕ್ಬೇಡಿ, ಅವ್ರಿಗೆ ಎಜುಕೇಶನ್ ಕೊಡಿ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದು ಅವ್ರಿಗೆ ಗೊತ್ತು, ನೀವು ನಿಮ್ಮ ಪ್ರಾಬ್ಲಮ್ ನೋಡ್ಕೊಳ್ಳಿ ಸಾಕು ಅಂತ ಗಂಡಸರಿಗೆ ಹೇಳ್ತಿದ್ರು ಸ್ವಾಮೀಜಿ. ಹೀಗಾಗಿ ನಾವು ಯುವ ಬ್ರಿಗೇಡ್ ಪ್ರತ್ಯೇಕ, ಹೆಣ್ಮಕ್ಳೇ ಪ್ರತ್ಯೇಕ. ಅವ್ರ ಪ್ರಾಬ್ಲಮ್ ಏನು, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅವ್ರು ನೋಡ್ಕೊಳ್ತಾರೆ. ಎಲ್ಲಾದ್ರೂ ಸ್ವಲ್ಪ ಮಟ್ಟಿಗೆ ಇದಕ್ಕೊಂದು ದಾರಿ ಬೇಕು ಅಂತಂದಾಗ ನಾವು ಸ್ವಲ್ಪ ದಾರಿನ ಕ್ಲಿಯರ್ ಮಾಡ್ಕೊಡ್ತೀವಿ. ಅದರ್ವೈಸ್ ಇಡೀ ಸಂಸ್ಥೆಯನ್ನ ಅವರೇ ಕಟ್ಕೊಂಡಿದ್ದಾರೆ, ಬಲವಾಗಿ ಬೆಳೆಸಿ ನಿಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ 10 ವರ್ಷಗಳಿಂದ ಸೇವಾ ಚಟುವಟಿಕೆ ಏನ್ ನಡೆದಿತ್ತೋ ಅದಕ್ಕೊಂದು ಸ್ವಲ್ಪ ಎಲಿವೇಶನ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವಿದನ್ನ ವೈಚಾರಿಕ ಆಂದೋಲನವಾಗಿ ರೂಪಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ. ನನಗೆ ಯಾವಾಗಲೂ ಅನ್ಸುತ್ತೆ, ಹಿಂದೂ ಸಮಾಜದ ಒಂದು ದೌರ್ಬಲ್ಯ ಏನು ಅಂತಂದ್ರೆ, ಯಾವುದಾದ್ರೂ ಒಂದು ಚಿಂತೆಯನ್ನ ಮನಸ್ಸಿಗೆ ಹಚ್ಕೊಂಡ್ರೆ ಅದನ್ನ ಚಿಂತೆಯಾಗಿಸಿಕೊಳ್ತೇವೆ ಹೊರತು ಪರಿಹಾರದ ದೃಷ್ಟಿಯಿಂದ ಯೋಚನೆ ಮಾಡೋದೇ ಇಲ್ಲ. ಉದಾಹರಣೆಗೆ ಲವ್ ಜಿಹಾದ್ ಅಂತ ಎಲ್ಲರೂ ಹೇಳ್ತಾರೆ. ಲವ್ ಜಿಹಾದ್ ಇದೆ, ಲವ್ ಜಿಹಾದ್ ಇದೆ, ಲವ್ ಜಿಹಾದ್ ಇದೆ, ಲವ್ ಜಿಹಾದ್ ಇದೆ. ಆಯ್ತಪ್ಪ, ನೀನ್ ಡಿಫೆನ್ಸ್ ಅಲ್ಲೇ ಇರ್ತೀಯಲ್ಲ ಯಾವಾಗ್ಲೂ. ಅಫೆನ್ಸ್ ಏನ್ ಮಾಡಿದ್ಯಾ ನೀನ್? ಅಫೆಂಡಿಂಗ್ ಆಗಿ ಏನ್ ಮಾಡಿದ್ಯಾ?
ನೀನು ನಿಮ್ಮವ್ರನ್ನ ಕಳ್ಕೊಳ್ತಿದ್ದೀವಿ ಅಂತ ಅನ್ನುವಾಗ ನಾವು ಈ ಸಮಾಜಕ್ಕೆ ವಾಪಸ್ ವಾಪಸಿ ಮಾಡಿಸ್ತೀವಿ ಅನ್ನೋದಕ್ಕೆ ನೀನೇನ್ ಮಾಡಿದ್ಯಾ ಅನ್ನೋದಕ್ಕೆ ಪ್ರಶ್ನೆ ಇಲ್ಲ. ಹಬ್ಬಗಳನ್ನ ಬೈತಾರೆ, ಹಬ್ಬಗಳಿಗೆ ಹೀಗೆ ಹೇಳ್ತಾರೆ, ಹಬ್ಬಗಳಿಗೆ ಹಾಗೆ ಹೇಳ್ತಾರೆ, ಹೇಳಿ 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 ಸಾಕಾಗೋಗಿದೆ. ಆಯ್ತಪ್ಪ, ಹಬ್ಬಗಳನ್ನ ನಮ್ಮ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ನಾವೊಂದು ಪ್ರೊಆಕ್ಟಿವ್ ಸ್ಟೆಪ್ ಏನ್ ತಗೊಂಡಿದ್ದೀವಿ ಅಂತ ವೈಚಾರಿಕವಾಗಿ ಇದಕ್ಕೆ ಬೇಕಾಗಿರುವಂತ ಉತ್ತರವನ್ನ ಎಲ್ಲಿಂದ ಕೊಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದಾಗ ಆ ಹೆಣ್ಮಕ್ಳು ಬಂದು ನನಗೆ ಐಡಿಯಾ ಹೇಳಿದ್ರು, ನಾವ್ಯಾಕೆ ಹಬ್ಬಗಳ ಮೇಲೆ ಒಂದು ಪ್ರೋಗ್ರಾಮ್ ಮಾಡಬಾರ್ದು ಅಂತ. ಐ ಥಾಟ್ ವಂಡರ್ಫುಲ್ ಐಡಿಯಾ, ಬಹಳ ಚೆನ್ನಾಗಿದೆ ಐಡಿಯಾ ಅಂತ. ಅದರ ಹಿನ್ನೆಲೆಯಲ್ಲಿ ಇಡೀ ಕಾರ್ಯಕ್ರಮವನ್ನ ಡೆವಲಪ್ ಮಾಡಿದ್ದೀವಿ. ನಮ್ಗೆ ಇವತ್ತು ಹಬ್ಬಗಳು ಹೇಗಾಗಿವೆ ಗೊತ್ತೇನು? ಸುಮ್ಮನೆ ಕೂರಿಸಿದ ತಕ್ಷಣ ಹೇಳ್ತಾರೆ ಹಬ್ಬಗಳು ಸ್ವಲ್ಪ ಜಾಸ್ತಿ ಆಯಿತು ಹಿಂದೂ ಧರ್ಮದಲ್ಲಿ, ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿ. ಇವ್ರು ಕಡಿಮೆ ಮಾಡೋರು ಬಂದು ನಮ್ಮ ಹಬ್ಬಗಳಲ್ಲಿ ಬಹಳ ಜನ ಹೇಳೋದು ಕೇಳ್ತೀನಿ ನಾನು, ನಮ್ಮ ಹಬ್ಬಗಳಲ್ಲಿ ಉಪವಾಸ ತುಂಬಾ ಮಾಡ್ತಾರಪ್ಪ, ನಾನು ಹಬ್ಬ ಎಲ್ಲ ಮಾಡ್ತೀನಿ, ಉಪವಾಸ ಒಂದು ಮಾಡೋದಿಲ್ಲ. ಏನೋ ಭಾರಿ ಗನಂದಾರಿ ಕೆಲಸ ಮಾಡೋರಿಗೆ, ಏನೋ ಭಾರಿ ದೊಡ್ಡ ಉದ್ದಾಮ ಪಂಡಿತ ಆಯ್ತಾ ಅಂತ. ಅವ್ರು ಹಬ್ಬಗಳನ್ನ ನಾವು ನೋಡೋ ರೀತಿ ಹೇಗಿದೆ ಅಂತಂದ್ರೆ ಪ್ರತಿಯೊಂದರಲ್ಲೂ ಕೂಡ ಹಬ್ಬಗಳನ್ನ ಹೇಗಾದ್ರೂ ಮಾಡಿ ಡಿಗ್ರೇಡ್ ಮಾಡಬೇಕು ಅಂತ. ನಮ್ಮ ಹಬ್ಬಗಳ ಈ ವೈಶಾಲ್ಯ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ದೆ ಹೋದಾಗ ಆಡುವಂತ ಮಾತುಗಳಿವು ಅಂತ. ಹಬ್ಬ ಸಾಮರಸ್ಯಕ್ಕೆ ಹೆಂಗ್ ಕಾರಣವಾಗುತ್ತೆ ಅಂತ. ಪ್ರತಿ ಹಬ್ಬವೂ ಕೂಡ ಹಿಂದೂಗಳಲ್ಲಿ ಎಷ್ಟು ಜಾತಿ ಇದೆ ಅಂತ ನಾವು ಮಾತನಾಡ್ತೀವಿ. ಪ್ರಾಮಾಣಿಕವಾಗಿ ಹೇಳಿ, ಯಾವ ಜಾತಿಯವನಿದ್ರೂ ಕೂಡ ಗಣೇಶನ ಪೆಂಡಾಲಿಗೆ ಬಂದು ಗಣೇಶನಿಗೆ ಒಂದು ನಮಸ್ಕಾರ ಮಾಡ್ತಾನ ಇಲ್ವಾ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಜೊತೆ ಸೇರುವಂತ ಸಾಮರಸ್ಯದ ಹಬ್ಬವಾಗಿಯೂ ಕೂಡ ಹಬ್ಬ ನಮ್ಮ ಕೆಲ್ಸಕ್ಕೆ ಬರುತ್ತೆ ಅಂತ. ಇವತ್ತು ಪರಿಸ್ಥಿತಿ ಹೇಗಿದೆ ನಮ್ದು ಅಂತಂದ್ರೆ, ಹಿಂದೂ ಹಬ್ಬಗಳು ಹೈಯೆಸ್ಟ್ ಟಾರ್ಗೆಟೆಡ್. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಯುಗಾದಿ ಬಂತು ಅಂತಂದ್ರೆ ನಮ್ಗೆ ಹೇಳ್ತಾರೆ, ಯಾರು ಹೇಳ್ತಾರೆ ಅಂತಂದ್ರೆ ಜಗತ್ತಿನ ಎಲ್ಲ ಬುದ್ಧಿಜೀವಿಗಳು ಹೇಳ್ತಾರೆ, ಯುಗಾದಿಯ ದಿನ ನೀವು ಬೇವನ್ನ ಅಷ್ಟು ಕಡಿದು ಬಿಡ್ತೀರಾ, ಅಷ್ಟು ತೆಗಿತೀರಾ, ಒಂದು ಇಡೀ ಬೇವಿನ ಮರ ನಾಶವಾಗಿ ಹೋಗ್ಬಿಡುತ್ತೆ. ಯುಗಾದಿ ದಿನ ಅಷ್ಟೆಲ್ಲ ಬೇವು ತಿನ್ಬೇಕಾದ ಅಗತ್ಯ ಇದೆಯಾ ಅಂತ ಕೇಳಿದ್ರೆ ನಾವು ಹೇಳ್ತೀವಿ ಮರಕ್ಕೆ ತೊಂದರೆ ಆಗಬಾರ್ದು ಅಂತ. ಕ್ರಿಸ್ಮಸ್ ದಿನ ಕ್ರಿಸ್ಮಸ್ ಟ್ರೀನೇ ಕಡ್ಕೊಂಡು ಬಂದಿಟ್ರೆ ಪ್ರಾಬ್ಲಮ್ ಆಗಲ್ಲ, ಜಗತ್ತಿಗೆ ನಷ್ಟ ಆಗಲ್ಲ. ಮತ್ತು ಹಿಂದೂಗಳು 100 ಕೋಟಿ ಇದ್ದಾರೆ, ಕ್ರಿಶ್ಚಿಯನ್ರು 300 ಕೋಟಿ ಇದ್ದಾರೆ, 250 ಕೋಟಿ ಅಂತೂ ಇದ್ದಾರೆ, ನಮಗಿಂತ 200 ಪಟ್ಟು ಜಾಸ್ತಿ ಅಂತೂ ಇದ್ದಾರೆ. ಅವರೆಲ್ಲರೂ ಕಡಿದು ಇಟ್ರೆ ಎಷ್ಟು ಕ್ರಿಸ್ಮಸ್ ಟ್ರೀಗಳು ಸಾಯ್ತದೆ? ಯಾವನಾದ್ರೂ ಪ್ರಶ್ನೆ ಮಾಡಿದಾನ ಯಾವತ್ತಾದ್ರೂ? ಆಯ್ತಪ್ಪ, ನಾವು ಅದನ್ನ ಬಿಡ್ತೀವಿ, ನಾವು ಹೋಳಿ ಹಬ್ಬಕ್ಕೆ ಬಣ್ಣ ಹಾಕ್ತೀವಿ ಅಂತಂದ್ರೆ ಎಷ್ಟು ನೀರು ವೇಸ್ಟ್ ಮಾಡ್ತೀರಪ್ಪ, ನಂಗೆ ಅರ್ಥನೇ ಆಗೋದಿಲ್ಲ. ನಮ್ಮನ್ನು ನಾವು ನೋಡ್ಕೊಳ್ಳುವಂತ ರೀತಿ ಹೆಂಗಿದೆ ಅಂತ. ಅಫ್ಕೋರ್ಸ್ ಹಬ್ಬಗಳಲ್ಲಿ ಆಗ್ಬೋದಾಗಿರುವಂತ ಅಪಸವ್ಯಗಳನ್ನು ತಡಿಬೇಕು, ನಾನು ಒಪ್ಕೋತೀನಿ. ಆದ್ರೆ ಇಡೀ ಹಬ್ಬವನ್ನೇ ರಿಜೆಕ್ಟ್ ಮಾಡದ? ನಮ್ಗೆ ಹೆಂಗ್ ಮಾಡ್ತಾರೆ ಅಂತಂದ್ರೆ, ನೀವು ದೀಪಾವಳಿಗೆ ಬನ್ನಿ, ನೀವು ದೀಪಾವಳಿ ಆಚರಣೆ ಮಾಡ್ತೀರೋ, ಅಯ್ಯೋ ಪಟಾಕಿ ಹೊಡೆದ್ರೆ ಪರಿಸರ ಹಾಳಾಗ್ಬಿಡುತ್ತೆ. ವಿರಾಟ್ ಕೊಹ್ಲಿಯೂ ಬಂದು ಹೇಳ್ತಾನೆ ನಮ್ಮ ಬುದ್ಧಿವಾದ, ಪಟಾಕಿ ಹೊಡಿಬಿಡಿ ಅಂತ. ಇವ್ನು ಸೆಂಚುರಿ ಹೊಡೆದಾಗ್ಲೆಲ್ಲ ದೇಶದಲ್ಲೆಲ್ಲ ಪಟಾಕಿ ಹೊಡಿಬೇಕು. ಅವಾಗ ಓಝೋನ್ ಹೇಳುತ್ತೆ, ಇದು ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದಿರೋದ್ರಿಂದ ಪಟಾಕಿ ಹೊಡೆದಿದ್ದಾರೆ, ಹೀಗಾಗಿ ನಾನು ಹರಿಬಾರ್ದು, ದೀಪಾವಳಿ ದಿನ ಮಾತ್ರ ಹರಿಬೇಕು ಅಂತ ಓಝೋನ್ ಹೇಳುತ್ತೆ ಅನ್ನೋ ತರ. ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ಇವರ ಈ ಪ್ರಭಾವಕ್ಕೆ ಒಳಗಾಗಿದ್ದೀವಿ. ಯಾಕೆ ಪ್ರತಿ ಬಾರಿ ಪ್ರಭಾವಕ್ಕೆ ನಾವೇ ಒಳಗಾಗಬೇಕು? ಯಾಕೆ ಒಳಗಾಗ್ತೀವಿ ಅಂತಂದ್ರೆ ಒಂದೇ ಒಂದು ಕಾರಣ, ನಮ್ಗಿದರ ಮೂಲ ಸತ್ವವೇ ಗೊತ್ತಿಲ್ಲ, ಇದರ ಮೇಲೆ ಶ್ರದ್ಧೆಯೂ ಇಲ್ಲ, ಇದರ ಕಾರಣಗಳೇನು, ಇದರ ಸತ್ವ ಏನು ಅನ್ನುವಂಥ ಅರಿವು ಇಲ್ಲದೆ ಇರೋದರ ಒಟ್ಟಾರೆಯ ಪರಿಣಾಮ ನಮ್ಗೆ ಹೆಂಗಾಗೋಗಿದೆ ಅಂತಂದ್ರೆ ನಾವು ಇದನ್ನು ಅರಿತುಕೊಳ್ಳೋದ್ರಲ್ಲಿ ಸೋತಿದ್ದೀವಿ. ಇವತ್ತೊಂದು ದೊಡ್ಡ ಪ್ರಯತ್ನವನ್ನು ಈ ಹೆಣ್ಮಕ್ಳು ಏನ್ ಮಾಡಿದ್ದಾರೆ ಅಂತಂದ್ರೆ ಇದನ್ನ ಅರಿಯುವಂತೆ ಮಾಡುವಂತ ಒಂದು ಪುಟ್ಟ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇಂಥ ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿರುವಂತ ನಿವೇದಿತಾ ಪ್ರತಿಷ್ಠಾನದ ನನ್ನೆಲ್ಲ ಸೋದರಿಯರಿಗೂ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ